ಇಲ್ಲ ಅಲ್ಲೇ ಆಯ್ರ ಬರ್ಬಿಡು ಬರ್ಸಕ್ ಬರ್ತದೆ ಎಮ್ಮೆಲ್ಲೆ ಸಿದ್ದಪ್ಪ ಶ್ರೀಮಂತಿಕೆ ದರ್ಪದಲ್ಲಿ ಕಂಡವರನ್ನ ಮೆಟ್ಟಿ ಮೆರೆಯುವ ಕಪಟ ನಾಟಕದ ಮರ್ದನಿನಾದರೆ ಅಲ್ಲಿ ಅಲ್ಲಿ ಬರ್ತಾರ ಮುಂದೆ ನಿನ್ನ ಕಪಟ ನಾಟಕಕ್ಕೆ ತೆರೆಮರೆಯಾಗಿ ಸೂತ್ರಾಸ್ತ್ರವಾಗಿ ನಿನ್ನ ಮನೆ ಸೇರಿದೆ. ಶ್ರೀಗಂಭರ ಸೇರಿಕೆ ಸೂರ್ಯಾಗಿ ಅಲ್ಲೇ ಬರ್ಸ್ಬೇಕ ಕರ್ಕೊಂಡು ಹೋಗಿ ನೀನು ಗಳಿಸಿದ ಪಾಪದ ಹಣ ರಾಶಿಯಲ್ಲ ಅಲ್ಲೇ ಒಳಗಾಕ್ಬಿಡ್ತೀನಿ ಹೊರಗೆ ಬರ್ಬಿಡಲ್ಲ ಅವ್ರು ನಿನ್ನ ಪಾಲು ಸುಡುವ ಸೂರ್ಯಾಗಿ ಎಮ್ಮೆಲ್ಲಿಂದ ಬಿಸಿ ಮೇಲೆ ದಾಡುವ ನಿನ್ನ ಮಾನ ಇದನ್ನೆಲ್ಲ ಕಂಡು ಈ ಸಮಾಜ ತಳರು ಕೇಕೆ ಕಣಕಬೇಕು. ಆಗ ನೀನಾಗಬೇಕು ನನಗೆ ಸೇರೋಣ. ಸಿದ್ದಪ್ಪ ಕತ್ತಕ್ಕೆ ಒತ್ತದ ಸತ್ತಿಗೆ ಕತ್ತರಿ ಹಾಕಿ ನಿನ್ನ ದೋಷ ಪರವಾನಕತೆ ಕೆಟ್ಟು ಕುಳಿತರೆ ಮುಗ್ಧ ಜನಕ್ಕೆ ನಿನ್ನ ಪೊಳ್ಳದ ನುಡಿಯನ್ನು ಹೇಳಿ ಅಲ್ಲವರಿಗೆ ತಲ್ಲದರೆ ನನ್ನ ಹೆಸರು ಪ್ರಚಂಡ ಸೂರ್ಯನ ಹೇ ಯಾವುದೋ ಸುಂದರಿಯನ್ನು ಈ ಕಡೆಗೆ ಬರ್ತಾ ಇದೆ. ಬರಲಿ ಬರಲಿ ಒಳ್ಳೆ ಹೆಣ್ಣಾದರೆ ಸಣಮಾನ ಕೆಟ್ಟ ಹೆಣ್ಣಾದರೆ ಸ್ಮಶಾನ ದಾರಿ ತೋರಿಸದೆ ಈ ಸೂರ್ಯನ ಗುರಿ. ಎಲ್ಲೋ ಪ್ರೇಮ ಯಾರು ನೀವು? ಯಾರು? ದಿವಂಗತ ಪಾರ್ವತಮ್ಮ ಪರಸಪ್ಪ ಹಿರೇಮಣಿ ಇವರ ಹಿರೇ ಮಗ ಮೊಮ್ಮಗ ಈ ಊರ ಸಿದ್ದಪ್ಪ ಫ್ಯಾಕ್ಟ್ರಿ ಮಾಡಿದ ಸೂರ್ಯ ಅಂತ. ನನ್ನನ್ನು ನಿಲ್ಲಿಸಿದ ಕಾರಣ ಆತ್ಮಗಳಿಗೆ ಹೇಳಬೇಕಾದರೆ ಹತ್ತ ಬಿತ್ತದೆ ಬೀಜದಿಂದ ಹವ್ವನ ಗರ್ಭದಲ್ಲಿ ಮೊಳಕೆ ಒಡೆದು ಕೊನೆಗೊಂದು ದಿನ ಮಗುವಾಗಿ ಹೊರಗೆ ಬಂದು ಹಾಲಿಗೆ ಆತರಿಸಿದೆ. ಅದರಂತೆ ಬಾಯಾರಿ ಬಾವಿಗೆ ನೀರು ಕುಡಿಯಕ್ಕೆ ಬಂದ ನಾನೊಬ್ಬ ಯಾತ್ರಿಕ. ನೋಡಿ, ಕಣ್ಣ ಕಂಡವರು ನೀರು ಕುಡಿಯೋದಕ್ಕೆ ಇದು ಸಾರ್ವಜನಿಕ ಸರ್ಕಾರಿ ಬಾವಿ ಅಲ್ಲ, ಒಡೆತನಕ್ಕಿರುವ ಬಾವಿ. ಆ ಮರೆಯನ ಬಾವಿಯಲ್ಲಿ ಅವನೊಬ್ಬನೇ ನೀರು ಕುಡಿತಾನೆ ಎಂಬುದು ಏನು ಗ್ಯಾರಂಟಿ? ಒಂದು ಹೆಣ್ಣಿನ ಮುಂದೆ ಈ ರೀತಿ ಮಾತಾಡೋದು ಸರಿ? ಹೆಣ್ಣು ಕೋಣವಾಗಿ ಇರಬೇಕು ಹೊರತು ಈ ತುತ್ತಿರೋ ಬಟ್ಟೆ ನೋಡಿ ದಾರಿಗಳ ಪರಪುರುಷನು ಕೈ ಮಾಡಿ ಕರೆಯುತ್ತಿದೆ ಈ ನಮ್ಮ ಈ ಮಾಟ. ನಿಮ್ಮಂತ ಹೆಣ್ಣಿಗೆ ಹೇಗೆ ಗೊತ್ತಾಗಬೇಕು ನಮ್ಮ ದೇಶದ ಸಂಪ್ರದಾಯ? ಹಣೆಗೆ ಕುಂಕುಮ, ಕಾಲಿಗೆ ಕಾಲುಂಗುರ, ಕಾಲಿಗೆ ತಾಳಿ, ಮೈ ತುಂಬ ಮುನ್ನುಟ್ಟರೆ ಸಾಕು ಎಂತ ಕಾಮಗಳು ತಗ್ಗಿಸಿ ನೋಡುತ್ತೇನೆ ನಿಮ್ಮ ಪವಿತ್ರ ಶಕ್ತಿಗೆ. ಅವೆಲ್ಲ ಬಿಡು ಸೂರ್ಯ, ಸುಮ್ಮನೆ ನನಗೆ ದಾರಿ ಬಿಡು. ದಾರಿ ಬಿಡಲು ಬಂದಿಲ್ಲ ಪ್ರೇಮ, ಪರದೇಶಿಯ ಬಟ್ಟೆ ತೊಟ್ಟು ಬಾಯೆಂದು ಕರೆತಿದೆ ಈ ನಮ್ಮ ಈ ಮಾಟ. ಅದಕ್ಕಾಗಿ ನಿನ್ನ ವೇಷಭೂಷಣ ಚುಂಬನ ಕೊಟ್ಟು ಅಂದ್ರೆ ಪ್ರೇಮ ಕಾಮುಕ. ಕಣ್ಣಿಗೆ ಕಾಣುವ ಹೆಣ್ಣುಗಳನ್ನೆಲ್ಲ ಕಾಮದ ದೃಷ್ಟಿಯಿಂದ ನೋಡೋದನ್ನ ಬಿಟ್ಟು ನರಕ ಸೇರ್ತೀಯ. ಅದನ್ನ ಬಿಟ್ಟು ಅಕ್ಕ, ತಂಗಿ, ತಾಯಿ ಅಂತ ಕಾಣೋದು ಒಳ್ಳೆಯದು.
ಕಾಯಿ ಪ್ರೇಮ ಕಾಯಿಸಿ ಹಾರಿಸಿ ಎಪ್ಪುಕೊಂಡು ಹಾಲಂತರವ ಹೆಣ್ಣು ನೀನು. ಈ ಹೆಣ್ಣೆಂಬ ಹೆಪ್ಪು ಕಾಣದೇ ಇಲ್ಲ ಹಾಲಿಗೆ ಈ ಗಂಡೆಂಬ ಕಾಮದವಳಿ ಬಿದ್ದಾಗ ಹೆಣ್ಣಿನ ಮನದಲ್ಲಿ ಮೊಸರಾಗಿ ಎಪ್ಪು ಗೊತ್ತುವುದು ಪ್ರೇಮ. ಅದೇ ಪ್ರೇಮ ಮೊಸರು ಮೊಸರನ್ನು ಸುಜ್ಞಾನ ಕಡೆಗಳಿಂದ ಕಡಿದಾಗ ಮಜ್ಜಿಗೆ ಎಂಬ ಮಡಿ ಹುಂತಿಕೆ ಮನದೊಳಗೆ ಉಳಿದು ಬೆಣ್ಣೆಂಬ ಸುದ್ದಾರದ ಮಗು ಹೊರಗೆ ಬರುವುದು. ಅಂಥವನು ನೀನಾಗಿದ್ದರೆ ನಿನ್ನ ಪಾದಕ್ಕೆ ಅನಿಸುತ್ತೆ ಅಕ್ಕ ತಂಗಿ ತಾಯಿ ಅಂತ. ಆದರೆ ಕಾಮದ ಹೆಣ್ಣು ಹಣ್ಣಾಗಿ ತಿನ್ನಕ್ಕೆ ಅವಕಾಶ ಮಾಡಿಕೊಟ್ಟರೆ ಸರಿ, ಇಲ್ಲವಾದರೆ ನಿನ್ನ ಮಡಿ ಮಣ್ಣು ಏ ಸೂರ್ಯ, ಥೂ ಪಾಪಿ, ಹಣ್ಣೆಂದು ನೀನು ಕಚ್ಚೋಕೆ ಬಂದ್ರೆ ಈ ಸಮಾಜದ ಜನ ನಿನಗೆ ಸುಮ್ಮನೆ ಬಿಡ್ತಾರಂತ ತಿಳ್ಕೊಂಡಿದ್ದೇನು? ಬುದ್ಧಿ ಬುದ್ಧಿ ಕಲಿಸುತ್ತಾರೆ ಈ ಸಮಾಜದ ಜನ. ಸಮಾಜ 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 ಲೇ ಪ್ರೇಮ, ಅಂತ ಸೂರ ಸಮಾಜ ಇದಾಗಿದ್ದಾರೆ ಅಂತ ದುಶ್ಯಾಸ ದ್ರೌಪದಿ ಸೀರೆ ಸರಿಯುವಾಗ ಒಂದು ವಾಸ್ತು ಬುದ್ಧಿ ಕಲಿಸಬೇಕಾಗಿತ್ತು ಈ ನಿನ್ನ ಹಾಳ ಸಮಾಜ.